ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳ ಸರಣಿ ಹೆಜ್ಜೆ 21 ಸತ್ಯಮೇವ ಜಯತೆ. ಸ್ನೇಹಿತರೆ, ಕಳೆದ ಸಂಚಿಕೆ ನೋಡಿದ್ರಿ. ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಟಸ್ಕಿನಿನಲ್ಲಾದಂಥ ಅನುಭವಗಳು, ಮರ್ಮೋರಿ ಫಾಲ್ಸ್ನಲ್ಲಿ ಆದಂಥ ಅನುಭವಗಳನ್ನೆಲ್ಲ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದೆ. ಈ ಎಪಿಸೋಡಲ್ಲಿ ಎಲ್ಲ ಕಲಾವಿದರು ಬಂದಿದ್ದರು, ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದರು. ಒಂದು ತುಂಬ ರೋಮ್ನಲ್ಲಿ ದ ಕಲೋಸಿಯಂ ಮುಂದೆ ಕ್ಯಾಮ್ರಾ ಇಟ್ಟು ಫಸ್ಟ್ ಶಾಟ್ ತೆಗೆಯುವಂಥ ಒಂದು ಉತ್ಸಾಹ, ಪ್ರೀತಿ ಎಲ್ಲವೂ ಎಲ್ಲ ಆರ್ಟಿಸ್ಟ್ಗಳ ಕಾಂಬಿನೇಷನ್ ತೆಗಿಬೇಕಾಗಿತ್ತು. ಇಲ್ಲಿ ಒಂದು ಬ್ಲಂಡರ್ ಆಗಿದೆ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನು ಆಗಲೇ ತಿಳಿಸಿದ್ದೆ, ಚಂದ್ರಶೇಖರ್ ಸರ್ ಅವರ ಆರೋಗ್ಯ ಕ್ಷೀಣಿಸ್ತಾನೆ ಇತ್ತು ಅಂತ. ಅವ್ರಿಗೋಸ್ಕರನೇ 3 ರಿಂದ 4 ತಿಂಗಳು ಪೇಪರ್ ವರ್ಕೆಲ್ಲ ಮುಗ್ದಿದ್ರು ಕೂಡ ಮುಂದಕ್ಕೆ ಹಾಕ್ಕೊಂಡು ಬಂದ್ವಿ ಅವ್ರು ಬೇಕು ಅಂತ. ಅವ್ರಿಗೆ ಹೆಲ್ತ್ ಪರ್ಮಿಟೇ ಮಾಡಲ್ಲ. ಇನ್ಫ್ಯಾಕ್ಟ್ ಅವರ ಫ್ಯಾಮ್ಲಿ ಮತ್ತೆ ಅಬ್ರಾಡ್ಗೆ ಟ್ರಾವೆಲ್ ಮಾಡಿಸೋದಕ್ಕೆ ಒಂಚೂರು ಯೋಚನೆ ಮಾಡಿದ್ರೆ. ಅಫ್ಕೋರ್ಸ್ ಅದು ಯಾರೇ ಆ ಜಾಗದಲ್ಲಿ ಇದ್ದಿದ್ರು, ಮನುಷ್ಯನ ಹೆಲ್ತ್ ಮುಖ್ಯ. ನಮ್ಮ ಸಿನಿಮಾ ಇದು ಮತ್ತೊಂದು ಇದ್ದಿದ್ದೇ ಇರುತ್ತೆ. ಬಟ್ ಅಟ್ ಎ ಸೇಮ್ ಟೈಮ್ ಇಷ್ಟು ಜನ ಕಾಂಬಿನೇಷನ್ ಆರ್ಟಿಸ್ಟ್ಗಳು ಡೇಟ್ಗಳನ್ನ ನಾವು ಮುಂದಕ್ಕೆ ಹಾಕಾಗ್ತಿರಲ್ಲ. ಸೊ ಚಂದ್ರು ಸರ್ ಇಲ್ಲದೇ ನಾವು ನಮ್ಮ ಜರ್ನಿನ ಮುಂದುವರ್ಸ್ಕೊಂಡೋದ್ವಿ. ಎಲ್ಲರೂ ಚಂದ್ರು ಸರ್ ಬಿಟ್ಟು ಮಿಕ್ಕಿದೆಲ್ಲ ಕಲಾವಿದರು ಬಂದು ಇಟಲಿಗೆ ಸೇರಿಕೊಂಡ್ರು ರೋಮ್ನಲ್ಲಿ. ಅಲ್ಲಿ ಬಂಡರ್ ಮುಂದೆ ಫಸ್ಟ್ ಶಾಟ್ ತೆಗಿಬೇಕು. ಜನ ಅಫ್ಕೋರ್ಸ್ ಆಡಿಯನ್ಸ್ ನೀವೆಲ್ಲ ತುಂಬ ಬುದ್ಧಿವಂತರು. ಎಲ್ಲಿ ಎಡಕಲು ಚಂದ್ರಶೇಖರ್ ಅಂತ ಖಂಡಿತ ಕೇಳ್ತೀರ. ಅದಕ್ಕೆ ನಾನೇನು ಮಾಡಿದೆ, ಒಂದು ಡೈಲಾಗ್ ಇಟ್ಟೆ ಅಲ್ಲಿ. ವಾಡ ವಂಡರ್ ಅಂತ ಹೇಳಿದಾಗ ಶಿವಣ್ಣ ಹೇಳ್ತಾರೆ, ವಂಡರಲ್ಲಿ ಇಲ್ಲೊಂದು ಬ್ಲಂಡರ್ ಆಗಿದೆ, ನಿಮ್ಮ ಫ್ಯಾಮ್ಲಿಯಿಂದ ಒಬ್ಬರು ಮಿಸ್ಸಿಂಗು ಅಂತ ಚಿತ್ರಾ ಶೆಣೈಯವರಿಗೆ ಶಿವಣ್ಣ ಅವ್ರು ಹೇಳ್ತಾರೆ. ಆವಾಗ ವಿಶ್ವ ಅದು ನಾ ಹೇಳಿದೆ ಒಂಥರ ಮಾರ್ಮಿಕವಾಗಿ ಅದನ್ನು ತೆಗೆದ್ವಿ. ಸೊ ಒಂದು ಚಂದ್ರು ಸರ್ ಇಲ್ಲ ಅನ್ನೋದನ್ನು ನಾವೇ ಕಮಿಟ್ ಮಾಡಿದ್ವಿ ಅಲ್ಲಿ. ಆಮೇಲೆ ನಮ್ಮ ಕಲಾವಿದರನ್ನ ಇಟ್ಟು ಕಲೋಸಿಯಂ ಮುಂದೆ ಶೂಟ್ ಮಾಡಿದ ಎಕ್ಸ್ಪೀರಿಯೆನ್ಸು ವಂಡರ್ಫುಲ್. ಆ ವಂಡರ್ ಮುಂದೆ ಈ ಎಲ್ಲ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದು ತುಂಬ ಒಳ್ಳೆ ಅನುಭವ. ಅದರ ಜೊತೆಗೆ ಅಲ್ಲೇ ನಮ್ಮ 7 ವಂಡರ್ ಸಾಂಗ್ ಕೂಡ ತೆಗಿಬೇಕಾಗಿತ್ತು. ಜನಮತ ಜೋಡಿ ನನ್ನ ರಾಜ್ಕುಮಾರ. ಅಲ್ಲಿ ನಾವು ಸ್ಟಿಲ್ ಫೋಟೋಗ್ರಾಫರ್ನ ಕರ್ಕೊಂಡೋಗಿಲ್ಲ. ಸೊ ಚೆಲುವೆ ನಿನ್ನ ನೋಡಲುನಲ್ಲಿ ಈ ರೋಮ್ ಪೋರ್ಷನಲ್ಲಿ ಇದರಲ್ಲೆಲ್ಲ ಏನೇನು ಫೋಟೋಸ್ ಬಂದಿದೆ ಆ ಫೋಟೋ ತೆಗೆದಿದ್ದೆ ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ. ಯಾಕೆ ನಾನೇ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದೆ. ಅಲ್ಲಿ ಕನ್ನಡದವ್ರು ಯಾರೋ ತುಮಕೂರಿನವ್ರು ಸಿಕ್ಬಿಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಇದೆಲ್ಲ ಅದ್ಭುತವಾದ ಒಂದು ಅನುಭವಗಳು. ಬರೀ ನಾಟಕ ಮಾತ್ರ ಅಲ್ಲ, 50,000 ಜನ ಕೂತ್ಕೊಂಡು ಯಾಂತಿ ಥಿಯೇಟರ್ನಲ್ಲಿ ಮರಣ ಹೋಮ ನಡೀತಾ ಇತ್ತು. ಲಕ್ಷಾಂತರ ಜನ, ಸಾವಿರಾರು ಪ್ರಾಣಿಗಳ ಸಾವಿಗೆ ಸಾಕ್ಷಿಯಾಗಿ ನಿಂತಿದ್ದೀವಿ.
ಸೊ ಅಲ್ಲಿ ಕಲೋಸಿಯಂ ಮುಂದೆ ಸೀನ್ ಆಯಿತು. ಅಲ್ಲಿ ಹರಿಪ್ರಿಯಾ ಆ್ಯಂಡ್ ಶಿವಣ್ಣ ಅವರಿಗೆ ಒಂದು ಸೋನಾಲ್ ಅವ್ರ ವಿಚಾರದಲ್ಲಿ ಒಂದು ಚಾಲೆಂಜ್ ಹಾಕ್ತಾರೆ, ಅವ್ರನ್ನ ಬದಲಾಗುವಾಗ ಮಾಡ್ತೀಯ ನೀನು ಅಂತ. ಆವಾಗ ಈ ಹಂಸಲೇಖ ಅನ್ನೋ ಹಾಡು ಏನಂತಂದರೆ, ನನಗೆ ಹಂಸಲೇಖ ಸರ್ ಅವರ ಸಾಹಿತ್ಯ ಅಂತಂದರೆ ಬಹಳ ಇಷ್ಟ ಆಯಿತು. ಸೊ ಎಲ್ಲ ನನ್ನ ಮೊದಲನೇ ಸಿನಿಮಾದಲ್ಲಿ ಅವರ ಹೆಸರು ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಹಂಸಲೇಖ ಬರೆದ ಹಾಡು ನೀನೇನ, ದಾಸ ಕಾಳಿದಾಸ ಬರೆದ ಕಾವ್ಯ ನೀನೇನ ಅನ್ನೋ ಒಂದು ಹಾಡು. ಅದರಲ್ಲಿ ಈ ನಮ್ಮ ಲೆಜೆಂಡ್ರಿ ಹೀರೋಯಿನ್ಗಳನ್ನ ಹೆಸರುಗಳನ್ನು ಆರತಿ ಥರ ಸಿಂಪಲ್, ಭಾರತಿ ಥರ ಸ್ಪೆಷಲ್, ಜಯಂತಿ ಥರ ಸೂಪರ್ ಕಣೆ, ಈ ಲೈನ್ಸ್ ಎಲ್ಲ ಹಾಕಿದ್ವಿ. ಹಾಗೆ ಶಿವಣ್ಣ ಅವರ ಅಭಿಮಾನಿಗಳಿಗೆ ಒಂದು ಹೇಳೋದಕ್ಕೊಂದು ಹುಕ್ ಲೈನ್ ಇರಲಿ ಅಂದ್ಬಿಟ್ಟು ಟೇಕ್ 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 ಬರುತ್ತಿದೆ ಕಾಲ, ಟುವಿ ಎಂದು ಹಾಡುವ ಈಗ, ಈ ಹುಕ್ ಲೈನ್ ಕೂಡ ನಾವು ಸೇರಿಸಿದ್ವಿ. ನಾಗೇಂದ್ರ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ರು. ಇವ್ರುಗಳ ಫೋಟೋನ ಕ್ಯಾರಿ ಮಾಡ್ಕೊಂಡು ಹೋಗಿದ್ವಿ. ಸಿಂಬಾಲಿಕಲಾಗಿ ಅವ್ರ ಹೆಸರು ಹೇಳಿದಾಗ ಅಲ್ಲಿ ತೋರಿಸ್ಬೇಕು ಅಂತ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಬರೆದಿದ್ದು. ಇದು ರೋಮ್ನ ಕೆಲವು ಲೊಕೇಶನ್ಗಳಲ್ಲಿ ಬಹಳ ಇಷ್ಟಪಟ್ಬಿಟ್ಟು ತುಂಬ ಇಡೀ ತಂಡದ ಸಪೋರ್ಟಿಂದ ಚೆನ್ನಾಗಿ ಶೂಟ್ ಮಾಡಿದ್ವಿ. ಇನ್ನೊಂದು ನಿಮಿಷ ಹಾಕಿ. ಅಲ್ಲಿ ಒಂದು ಬಿ ಜಿ ಎಮ್ ಒಂದು ಬ್ರಿಡ್ಜ್ ಮೇಲೆ ಬರುತ್ತೆ. ಆ ಬ್ರಿಡ್ಜ್ ಮೇಲೆ ಬರೋ ಬಿ ಜಿ ಎಮ್ಮು ಶಿವಣ್ಣ ಅವರು, ತರುಣ್ ಸುಧೀರ್ ಅವರು, ಹರಿಪ್ರಿಯಾ ಅವರು ಒಂದೇ ಸಿಂಗಲ್ ಶಾಟಲ್ಲಿ ತೆಗೆದ್ವಿ. ಅದು ರಾಮು ಮಾಸ್ಟರ್ ಆ್ಯಂಡ್ ಫ್ರಾನ್ಸಿ ಮಾಸ್ಟರ್ ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣ, ಎಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಹಾಡನ್ನ ಅಲ್ಲಿ ಈ ವ್ಯಾಟಿಕನ್ ಸಿಟಿ ಹತ್ರ ಶೂಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ವಿಚಿತ್ರವಾದ ಒಂದು ಭಯಾನಕವಾದ ಘಟನೆ ಆಯಿತು ಸ್ನೇಹಿತರೆ. ಅಂದರೆ ಕಾಸ್ಟ್ಯೂಮ್ ಚೇಂಜ್ಗಳಿಗೆಲ್ಲ ನಮಗಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ನಲ್ಲೇ ಎಲ್ಲರೂ ಪಾಪ ಶಿವಣ್ಣ ಅವರಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ನಟಿಮಣಿಯರು ಅಂದರೆ ಹೆಣ್ಮಕ್ಳುಗಳು ಕೂಡ ಈ ಪಬ್ಲಿಕ್ ಟಾಯ್ಲೆಟ್ಸ್ನಲ್ಲಿ ಕಾಸ್ಟ್ಯೂಮ್ ಚೇಂಜಿಗೆ ಹೋಗಿದ್ದಾರೆ. ಕಾಸ್ಟ್ಯೂಮ್ ಚೇಂಜ್ ಹೋದಾಗ ಚಿತ್ರಾ ಶೆಣೈಯವರು, ಸಂಗೀತ ಅವರು ಆ್ಯಂಡ್ ಶಾಂತಮ್ಮ ಅಜ್ಜಿ ಹೋಗಿದಾಗ ಏನಾಗಿದೆ, ಇವರೆಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಶಾಂತಮ್ಮ ಅಜ್ಜಿ ಮಿಸ್ಸಿಂಗು. ಎಲ್ಲಿ ಶಾಂತಮ್ಮ ಅಜ್ಜಿ ಅಂದರೆ ಕಾಣಿಸ್ತಿಲ್ಲ ನಮಗೆ. ಯಾರಿಗಾರು ಸ್ವಲ್ಪ ಭಾಷೆ ಗೀಷೆ ಮತ್ತೊಂದು ಬರೋರಿತ್ತು ಅಂತಂದರೆ ಫೈನ್, ನಾವು ಏನೋ ಬರ್ತಾರೆ ಅನ್ಕೊಂಡು ಇವ್ರು ಎಲ್ಲಿ. ಸೊ ಶೂಟಿಂಗ್ ಬ್ರೇಕ್ ಮಾಡೋದು ಏನೋ ಗೊತ್ತಿಲ್ಲಪ್ಪ. ನಿಜವಾಗ್ಲೂ ಒಂದೊಂದು ಹಂತನೂ ಒಂದೊಂದು ಚಾಲೆಂಜು, ಒಂದೊಂದು ವಿಚಿತ್ರವಾದ ಸವಾಲುಗಳನ್ನ ಎದುರಿಸ್ಕೊಂಬರೋಂಗೆ ಆಯಿತು. ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, ಅಲ್ಲಿ ಒಬ್ಬರೊಬ್ಬರು ಒಂದೊಂದು ಕಡೆ ಹುಡುಕ್ತಾ ಇದ್ದೀವಿ. ಎಲ್ಲೋ ಅಲ್ಲಿ ಮುಂದೆ ಆ ವ್ಯಾಟಿಕನ್ ಸಿಟಿನಲ್ಲೇ ಎಲ್ಲೋ ಒಂದು ಕಡೆ ಇವರು ಜೊತೆಗೆ ಹೋದಾಗ ಇವ್ರ ಜೊತೆಗೆ ಶಾಂತಮ್ಮಾಜಿ ಇಲ್ಲ. ಸೊ ಶಾಂತಮ್ಮಾಜಿ ಬಂದುಬಿಟ್ಟಿದ್ದಾರೆ ಅಂತ ನಮ್ಮ ಬೇರೆ ಕಲಾವಿದರು ಅಂದ್ಕೊಂಡು ಮುಂದೆ ಬಂದುಬಿಟ್ಟಿದ್ದಾರೆ. ನೋಡಿದ್ರೆ ಆ ಶಾಂತಮ್ಮಾಜಿ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ಇದ್ರ ಥರ ಇತ್ತು, ಏನಂದರೆ ಈ ಏನು ಹೇಳ್ತಾರೆ, ಈ ಫೌಂಟನ್ಗಳ ಮುಂದೆ ಒಂದು ಗ್ರಿಲ್ ಇರುತ್ತಲ್ಲ, ಆ ಥರ ಗ್ರಿಲ್ಗಳು ಇಟ್ಬಿಟ್ಟು ಕಟ್ಟೆ ಥರ ಇತ್ತು. ಅಳ್ತಾ ಕೂತಿದ್ದಾರೆ ಶಾಂತಮ್ಮಾಜಿ, ಒಬ್ಬರು ಎಲ್ಲೋ ತಪ್ಪಿಸ್ಕೊಂಬಿಟ್ಟೆ ಅಂತ. ಅಯ್ಯೋ ದೇವ್ರೆ, ಅವ್ರು ಸಿಕ್ಕಿದ್ದು ಎಷ್ಟು ನಮಗೆ ನೆಮ್ಮದಿ ಆಯಿತು, ರಿಲೀಫ್ ಆಯಿತು ಅಂದರೆ ಜವಾಬ್ದಾರಿ ಅಲ್ಲ ಸ್ನೇಹಿತರೆ. ಅಂದರೆ ನಿರ್ಮಾಪಕರು ಬಂದಿಲ್ಲ,
ಚಿತ್ರೀಕರಣಕ್ಕೆ ಯಾರೋ ಅವ್ರ ಸ್ನೇಹಿತರನ್ನ ಕಳಿಸ್ಕೊಟ್ಟಿದ್ದಾರೆ. ಶಿವಣ್ಣ ಅವ್ರ ಮೇಲೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಶಿವಣ್ಣ ಅವರಾದರೆ ಸಿನಿಮಾ ನಿರ್ದೇಶಕ, ನನ್ನ ಮೇಲೆ ಎಲ್ಲೋ ಒಬ್ಬರು ಈ ಥರ ಕಾಣೆಯಾಗೋದು ಕಳವಾಗೋದು ಆಗ್ಬಿಟ್ರೆ ಬೇರೆ ಇದೆ. ಅದು ವಯಸ್ಸಾದವರು ದೇಶ ವಿದೇಶಗಳಲ್ಲಿ ಅವ್ರ ಪಾಸ್ಪೋರ್ಟು, ಕಮ್ಯುನಿಕೇಷನ್, ಇಂಗ್ಲೀಷು ಅಲ್ಲಿ ಕಡಿಮೆ ಮಾತಾಡೋಕ್ಕೆ ಬರೋದು, ಅಲ್ಲಿ ಇಟಾಲಿಯನ್ ಲ್ಯಾಂಗ್ವೇಜೇ ಜಾಸ್ತಿ, ರೋಮನ್ ಲ್ಯಾಂಗ್ವೇಜಸ್ಸು. ಅಯ್ಯಯ್ಯಪ್ಪ ಭಾಳ ಟೆನ್ಷನ್ ಆಯಿತು. ಆಮೇಲೆ ಶಾಂತಮ್ಮಾಜಿ ಅವ್ರು ಸಿಕ್ಕಿದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಅವ್ರದ್ದು ಅವತ್ತು ನಾನು ಏನೂ ತೆಗಿಲೇ ಇಲ್ಲ. ನೀವು ಬಸ್ಸಲ್ಲಿ ಕೂತ್ಬಿಡಿಮ್ಮ, ನೀವು ಇರಲೇಬೇಡಿ ಅಂದ್ಬಿಟ್ಟು ಅವ್ರು ಇಲ್ಲದೇ ಇರೋ ಕೆಲವು ಶಾರ್ಟ್ಸ್ಗಳನ್ನೆಲ್ಲ ತೆಗೆದು ನೆಕ್ಸ್ಟ್ ಡೇ ಎಲ್ಲರನ್ನೂ ಇಟ್ಟು ಕಾಂಬಿನೇಷನ್ನ ಆ ಸಾಂಗ್ನ ಮುಗಿಸ್ದೆ. ಹರಿಪ್ರಿಯಾ ಅವ್ರನ್ನ ನಾನು ಕಳಿಸ್ಕೊಡ್ಲೇಬೇಕಾಗಿತ್ತು. ನಾನು ಆಗಲೇ ತಿಳಿಸ್ದಂಗೆ ಅವರು 3 ದಿವಸ ಡೇಟ್ ಅಡ್ಜಸ್ಟ್ಮೆಂಟ್ಗೆ ಈ ಸಿನಿಮಾ ಶೂಟಿಂಗಿಗೆ ಬಂದಿದ್ದರು. ಇಲ್ಲಿ ಈ ಹಂಸಲೇಖ ಸಾಂಗು ಶೂಟ್ ಆದಮೇಲೆ ನೆಕ್ಸ್ಟ್ ಡೇ ನಮ್ದು ಏನು ಪ್ಲ್ಯಾನ್ ಇತ್ತು, ನೆಕ್ಸ್ಟ್ ಡೇ ನಾವು ಹೋಗಬೇಕಾಗಿದ್ದು ಟ್ರೇವಿ ಫೌಂಟನ್ ಅನ್ನೋ ಒಂದು ಜಾಗ. ಅದು ಒಂಥರ ಹಿಸ್ಟಾರಿಕಲ್ ಪ್ಲೇಸ್, ಅದು ಇಟಲಿನಲ್ಲಿ. ಅಲ್ಲಿ ಹೋಗಿ ಕಾಯಿನ್ ಹಾಕೋದು, ಅದೇನೇನೋ ಅವ್ರದ್ದೇ ಆದಂಥ ಕೆಲವು ಮಿತ್ಗಳು, ಕೆಲವು ಸೆಂಟಿಮೆಂಟ್ಗಳಿದೆ. ಅಲ್ಲಿ ಒಂದು ಸೀನ್ನ ನಾವು ಶೂಟ್ ಮಾಡಬೇಕಾಗಿತ್ತು. ಸ್ಟಾರ್ಟ್ ಬರಬೇಕು. ಆ ಶೂಟ್ ಮುಗಿಸಿ ಈ ಟೀಮ್ ಎಲ್ಲರೂ, ಅಂದರೆ ಈ ಆರ್ಟಿಸ್ಟ್ ಗ್ಯಾಂಗ್ ಎಲ್ಲರೂ ವಾಪಸ್ ಇಂಡಿಯಾಗೆ, ಶಿವಣ್ಣ ಅವರು, ಸೋನಾಲ್ ಚೌಹಾನು, ನಾವು, ರಾಮು ಮಾಸ್ಟ್ರು, ಕಬೀರ್ ಲಾಲ್ ಸರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮು ಪ್ಯಾರಿಸ್ಗೆ ಹೋಗಬೇಕಾಗಿತ್ತು ಈವ್ನಿಂಗ್ ಫ್ಲೈಟ್ಗೆ. ಸೊ ಇದು ಟೋಟಲ್ಲು ಫಿಕ್ಸ್ ಆದಂಥ ಸ್ಕೆಡ್ಯೂಲು. ಬೆಳಗ್ಗೆನೇ ಹೋದ್ವಿ, ಇವರೆಲ್ರಿಗೂ ಸಂಜೆ ಫ್ಲೈಟ್ ಇದ್ದಿದ್ದು. ಸೊ ಆರಾಮಾಗಿ ನಾವು ಒಂದು 4 ಗಂಟೆ ತನಕ ಶೂಟ್ ಮಾಡಿದ್ರು. ನಮಗೂ ರಾತ್ರಿ ಫ್ಲೈಟ್ ಇತ್ತು. ಇಟಲಿ ಟು ಪ್ಯಾರಿಸ್ ಹತ್ರನೇ ಇತ್ತು. ಆ ಫ್ಲೈಟದ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಸಖತ್ ಮಜಾ ಇದೆ ಅದು. ನಮ್ದು ಯಾವುದೋ ಇಲ್ಲಿ ಕಲಸಿಪಾಳ್ಯ ಬಸ್ ಸ್ಟ್ಯಾಂಡ್ ಥರ ಇತ್ತಲ್ಲಿ, ಅದನ್ನು ಹೇಳ್ತೀನಿ ನಾನು, ಇವಾಗಲೇ ಹೇಳ್ತೀನಿ. ಅಲ್ಲಿ ಟ್ರೇವಿ ಫೌಂಟನ್ ಹತ್ರ ಬಂದ್ವಿ. ಟ್ರೇವಿ ಫೌಂಟನ್ ಹತ್ರ ಸೀನ್ ಏನಂತಂದರೆ, ಶಿವಣ್ಣ ಅವ್ರು ಬಂದ್ಬಿಟ್ಟು ಇಲ್ಲೆಲ್ಲ ಶಾಪಿಂಗ್ ಮಾಡಿ ಹುಷಾರು, ಇಲ್ಲಿ ಕಳ್ಳರುಗಳಿರ್ತಾರೆ ಅಂತ ಹೇಳೋದು. ಆವಾಗ ಶಿವಣ್ಣ ಆ್ಯಂಡ್ ಸೋನಾಲ್ ಚೌಹಾನ್ ಅವರು ಈ ಹಂಸಲೇಖ ಸಾಂಗ್ ಆದಮೇಲೆ ಬರುವಂಥ ಸೀನ್ ಅದು. ಅಂದರೆ ಅದಾಗಿ ಒಂದು ಸೀನ್ ಆದಮೇಲೆ ಬರುವಂಥ ಸೀನು. ವಿಶ್ವ ನನಗೆ ಹೊಸ ಪ್ರಪಂಚ ತೋರಿಸ್ತಾ ಅಂತ ಒಂದು ಇಂಟೀರಿಯರ್ ರೂಮಲ್ಲಿ ಹರಿಪ್ರಿಯಾ ಆ್ಯಂಡ್ ಸೋನಾಲ್ ಚೌಹಾನ್ ಅವ್ರದ್ದು ಸೀನ್ ಆಗಿರುತ್ತೆ. ಆ ರೂಮಲ್ಲಿ ಆ ಇಂಟೀರಿಯರ್ ಸೀನ್ ಆದಮೇಲೆ ಇದು ಔಟ್ಡೋರಲ್ಲಿ ಹೇಳೋದು. ಯಾಕೆ ಸೋನಾಲ್ ಚೌಹಾನ್ ಅವ್ರಿಗೆ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಯಾಕೆ ಅವರು ಯಾವಾಗಲೂ ಹಿಂದೇಟಾಗ್ತಾ ಇರ್ತಾರೆ ಅನ್ನೋ ಒಂದು ಆ ಗೊಂದಲನ ಶಿವಣ್ಣನ ಮುಂದೆ ಹೇಳ್ಕೊಳ್ಳೋವಂಥ ಒಂದು ಸೀನು. ಇಲ್ಲಿ ಈ ಸೀನ್ಗಳೆಲ್ಲ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ, ಎಲ್ಲವೂ ರೆಡಿ ಆಯಿತು, ಸೆಟಪ್ ರೆಡಿ ಆಯಿತು, ಒಬ್ಬರೊಬ್ರಿಗೆ ರೆಡಿ ಆದರು. ಮೇಕಪ್ಪು, ಕಾಸ್ಟ್ಯೂಮ್ ಎಲ್ಲರದ್ದು ಆಗಬೇಕಲ್ಲ. ಕಾಸ್ಟ್ಯೂಮ್ ಎಲ್ಲ ಹಾಕೊಂಬಂದ್ಬಿಟ್ಟಿದ್ರು, ಒಂದು ಟಚಪ್ಪು ಮೇಕಪ್ ಎಲ್ಲ ಹಾಕಿ ಶಾರ್ಟ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 2-3 ಶಾರ್ಟ್ ತೆಗೆದ್ವಿ. ಇಲ್ಲಿ ಇನ್ನೊಂದು ಗಂಡಾಂತರ. ನಾನು ಹೇಳ್ತೀನಲ್ಲ, ಒಂದಲ್ಲ ಇನ್ನೊಂದು ಮತ್ತೊಂದು ಮಗದೊಂದು ಸೇರ್ಕೊಂಡು ಬರ್ತಾನೇ ಇತ್ತು ಈ ಸಿನಿಮಾಗೆ. ಇಲ್ಲಿ ಏನಪ್ಪ ಅಂತಂದರೆ, ಅಲ್ಲಿ ಯಾರೋ ಒಬ್ಬ ಫಾರಿನರು ಸ್ನೇಹಿತರೆ, ಅಲ್ಲಿ ಎಷ್ಟು ಸಿಸ್ಟಮ್ ಹೇಗೆ ಅಥವಾ ವ್ಯವಸ್ಥೆ ರೂಲ್ಸ್ಗಳು ಹೇಗೆ ಅನ್ನೋದನ್ನು ಕಣ್ಣಾರೆ ಕಂಡಂಥ ಜಾಗ ಅದು. ಅಲ್ಲಿ ಯಾರೋ ಒಬ್ಬ ವಿಜುವಲ್ಸ್ ಇದೆ, ನಾನು ಮೇಕಿಂಗ್ ಮಾಡಿರೋದು ರಿಟ್ರೀವ್ ಆಗಿದೆ, ಹಾಕ್ತೀನಿ ನೋಡಿ. ಅವ್ರು ಯಾರೋ ಪುಣ್ಯಾತ್ಮ ಸೂಸೈಡ್ ಮಾಡ್ಕೊಳಕ್ಕೆ ಬಂದುಬಿಟ್ಟಿದ್ದಾನೆ ಟ್ರೇವಿ ಫೌಂಟನ್ಗೆ. ಬ್ಲೇಡ್ ತೊಗೊಂಡು ಹೊಟ್ಟೆನ ರಪ್ಪ ಅಂತ ಕುಯ್ಕೋತಾ ಇದ್ದಾನೆ. ನೋಡಿ ಇಲ್ಲಿ ವಿಜುವಲ್ಸಲ್ಲಿ ಕುಯ್ಕೊಂಡು ಫೌಂಟನ್ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡ್ತೀರಾ, ಅಲ್ಲೆಲ್ಲರೂ ಯಾರು ಹೋಗಿ ಇಲ್ಲಿ ನಮ್ಮ ಇಂಡಿಯಾ ಥರ ಹೋಗಿ ಎಳ್ಕೊಂಬರೋಂಗಿಲ್ಲ, ಹಿಂಗೆ ಎತ್ಕೊಂಡು ಕೂತಿದ್ದಾನೆ. ಅಲ್ಲಿ ಅದರದ್ದೇ ಆದಂಥ ಪ್ರೋಟೋಕಾಲು, ಅದರದ್ದೇ ಆದಂಥ ಸಿಸ್ಟಮು. ಶೂಟಿಂಗ್ ಸ್ಟಾಪ್. ಪೊಲೀಸ್ನವ್ರುಗಳು ಬಂದು ಶೂಟಿಂಗ್ನ ನಿಲ್ಲಿಸ್ಬಿಟ್ರು. ನೋ, ಯು ಕೆನಾಟ್ ಶೂಟ್ ನಾವು. ಏನೇ ಪರ್ಮಿಷನ್ ಇದ್ದರೂ ಇಲ್ಲಿ ಪರಿಸ್ಥಿತಿ ಬೇರೆ ಥರ ಇದೆ. ಪ್ರೋಟೋಕಾಲ್ ಪ್ರಕಾರ ಶೂಟಿಂಗ್ ಮಾಡೋಕ್ಕೆ 10% ಸೀನೂ ಆಗಿಲ್ಲ ನಂದು. ಒಂದು 4-5 ಶಾರ್ಟ್ ತೆಗೆದಿದ್ದಷ್ಟೇ, ಪಾಸಿಂಗು ಅದು ಇದು ಮತ್ತೊಂದು. ಇನ್ನೂ ಕೆಲಸಗಳಿದೆ. ಇವನು ಯಾರಪ್ಪ ಪುಣ್ಯಾತ್ಮ ಬಂದ್ಬಿಟ್ಟು ಅಲ್ಲಿ ಜಾರ್ಡನ್ಗೆ ಹೋದರೆ ಅವ್ನು ಯಾವನೋ, ಕಬೀರ್ ಲಾಲ್ ಸರ್ ಕಡೆ ಅವನು ಯಾರೋ ಅಸ್ಟೆಂಟು, ಅವ್ನು ತಪ್ಪಿಸ್ಕೊಂಬಿಟ್ಟ. ಇಲ್ಲಿ ಶೂಟಿಂಗ್ ಮಾಡಬೇಕು, ಸೀನ್ ಕಮಿಟ್ ಆಗಿದ್ದೀವಿ, ಇವನು ಯಾರೋ ಸೂಸೈಡ್ ಮಾಡೋ. ಅವ್ನು ನೋಡಿ ಎಷ್ಟು ರಾಜಾರೋಷವಾಗಿ ಹೆಂಗೆ ಕೂತಿದ್ದಾನೆ ನೋಡಿ ಅಲ್ಲಿ. ಅವನು ಬ್ಲೇಡಲ್ಲಿ ಅದನ್ನು ಕಟ್ ಮಾಡ್ಕೊಂಡು ಆಮೇಲೆ ಉಪಾಯವಾಗಿ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಅವನ್ನ ಕರ್ಕೊಂಡು ಬಂದು ಆ ಪರಿಸ್ಥಿತಿಯೆಲ್ಲ ತಿಳಿಯಾಗೋಷ್ಟೊತ್ತಿಗೆ ಒಂದು 3-4 ಅವರ್ ಆಯಿತು. ಸೊ ಅದಾದಮೇಲೆ ಏನು ಅಂದ್ಕೊಂಡಿದ್ದೆ ಆ ಸೀನ್ನ ಮುಗಿಸ್ದೆ.
ಪ್ಯಾರಿಸಲ್ಲಿ ನಮ್ಮದೇನು ಸ್ನೇಹಿತರೆ ಅಲ್ಲೇನು 3 ದಿವಸ 2 ದಿವಸ ಏನೂ ಇಲ್ಲ. ನಾವು ಇವತ್ತು ಇಲ್ಲಿಂದ ರೋಮಿಂದ ಪ್ಯಾರಿಸ್ಗೆ ಹೋಗ್ತೀವಿ, ರಾತ್ರಿ ರೂಮಲ್ಲಿ ಮಲಗ್ತೀವಿ. ನಾವು ಪ್ಯಾರಿಸ್ಗೆ ರೀಚ್ ಆದಾಗಲೇ 11:30 12 ಗಂಟೆ ಆಗಿತ್ತು. ಬೆಳಗಿನ ಜಾವ ಎದ್ದು ಮತ್ತೆ ನಾವು ಐಫೆಲ್ ಟವರ್ ಮುಂದೆ ಶೂಟ್ ಮಾಡಬೇಕು. 2 ಗಂಟೆಗೆಲ್ಲ ಶೂಟಿಂಗ್ ಮುಗಿಸ್ಬೇಕು. ಯಾಕೆಂದರೆ ಶಿವಣ್ಣ ಅವರು ಊಟ ಮುಗಿಸಿ 3-3:30 ಹೊರಟ್ಬಿಡ್ಬೇಕಾಗಿತ್ತು. ನಾವೆಲ್ಲರೂ ಶಿವಣ್ಣ ಅವರಲ್ಲ, ಎಲ್ಲರೂ ಒಂದೇ ಫ್ಲೈಟು. ಯಾಕೆ ಅಂತಂದರೆ ನಮಗೆ ಮತ್ತೆ ರಾತ್ರಿ 8 ಗಂಟೆಗೇನೋ ಫ್ಲೈಟ್ ಇತ್ತು ವಾಪಸ್ಸು ದುಬೈಗೆ. 8 ಗಂಟೆಗೆ ಅಂದರೆ ನಾವು 3 to 4 hours ಮುಂಚೆ ಇರಬೇಕು. ನಾವು ಇರೋ ಲೊಕೇಶನ್ನಿಂದ ಊಟ ಮಾಡಿಕೊಂಡು ಬೇರೆ ಲೊಕೇಶನ್ ಏರ್ಪೋರ್ಟ್ಗೆ ಹೋಗೋದಕ್ಕೆ ಟೈಮ್ ಇರೋದು. ಸೊ ಮತ್ತೆ ಎಗೇನ್ ಪ್ರೆಷರು. ನಾವು ಪ್ಯಾರಿಸಲ್ಲಿ ನನ್ನ ಪ್ರಕಾರ 4-5 hours ಅಷ್ಟೇ ಐಫೆಲ್ ಟವರ್ ಮುಂದೆ ಶೂಟ್ ಮಾಡಿರೋದು. ಕೆಲವು ಶಾರ್ಟ್ಸ್ಗಳು ಮತ್ತೊಂದು ಮಗದೊಂದು ಎಲ್ಲರೂ ಕೆಲವ್ರು ಅನ್ನಿಸ್ತಾರೆ ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು, ಹಂಗೆ ತೆಗಿಬೋದಾಗಿತ್ತು. ಕಮೆಂಟ್ ಮಾಡೋಕ್ಕೇನೋ ಎಲ್ರಿಗೂ ಈಸಿ. ಗ್ರೌಂಡ್ ರಿಯಾಲಿಟಿ ಅವತ್ತು ಅಲ್ಲಿ ಆ ಪ್ರೆಷರಲ್ಲಿ ನಮಗೆ ಎಷ್ಟು ಟೈಮ್ ಇತ್ತು, ಇದೆಲ್ಲ ತುಂಬ ಕಷ್ಟ. ಅಲ್ಲಿ ಪ್ಯಾರಿಸ್ಗೆ ಹೋದಾಗ ಏನೇನಾಯಿತು ಅಂತ ಹೇಳ್ತೀನಿ. ನನ್ನ ಮೇಲೆ ಒಂದು ಭಾರಿ ಆರೋಪ ಮಾಡಿದ್ರಲ್ಲ ನಮ್ಮ ಶ್ರೀಯುತರು ಪ್ರೊಡ್ಯೂಸರ್ ಅವರು, 12 ಗಂಟೆಗೆ ಶಾರ್ಟ್ ತೆಗಿತಿದ್ದ ಅಂತ. ಇದನ್ನು 3-4 ಸತಿ ಶಾರ್ಟ್ನ ರಿವೈಂಡ್ ಮಾಡಿ ಕೇಳಿಸ್ತೀನಿ. ನನ್ನ ವಾಯ್ಸ್ ಬರುತ್ತೆ. ಟೀಮ್ ಮೆಂಬರ್ಸ್ ಹತ್ರ, ಕೋಆರ್ಡಿನೇಟರ್ಸ್ ಹತ್ರ ನಾನು ಎಷ್ಟೊತ್ತಿಗೆ ಅಸೆಂಬಲ್ ಆಗಬೇಕು, ಎಷ್ಟೊತ್ತಿಗೆ ಶಾರ್ಟ್ ತೆಗಿಬೇಕು ಅನ್ನೋದನ್ನು ಬಹಳ ಕ್ಲಿಯರಾಗಿ ಹೇಳಿದ್ದೀನಿ. ಇದು ಯಾವುದು ನಾನು ಇವಾಗ ಡಬ್ ಮಾಡಿರೋದಲ್ಲ ಅಥವಾ ಕ್ರಿಯೇಟೆಡ್ ವಿಡಿಯೋ ಅಲ್ಲ, ಓಲ್ಡ್ ಫುಟೇಜಲ್ಲಿರೋ ಓಲ್ಡ್ ಆಡಿಯೋ. ಆ ಆಡಿಯೋನಲ್ಲಿ ಟೀಮ್ ಅಸೆಂಬಲ್ ಎಷ್ಟೊತ್ತಿಗೆ, ಶಾರ್ಟ್ ಎಷ್ಟೊತ್ತಿಗೆ ತೆಗಿತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ. Tomorrow we should not do this on 35 minutes. Yeah. Tomorrow 6:30 we should be with camera in front of the close. Tomorrow we should not do this on 35 minutes. Yeah. Tomorrow 6:30 we should be with camera in front of the close. ಕೇಳಿಸ್ಕೊಂಡ್ರಿ ಅಲ್ಲ. ಸೊ ಒಂದು ಸಿನಿಮಾ ಅಂತ ಬಂದಾಗ ಇಷ್ಟೆಲ್ಲ ಒಂದೊಂದು ಶ್ರಮ ವಹಿಸಿರ್ತೀವಿ. ಎಲ್ಲರೂ ಎಲ್ಲ ಸಿನಿಮಾಗೂ ವಹಿಸ್ತಾರೆ. ಯಾರು ಒಬ್ಬರು ಸಿನಿಮಾಗ ನಾನು ಮಾತ್ರ ವಹಿಸ್ಬಿಟ್ಟಿದ್ದೀನಿ. ನನಗೇನಂತಂದರೆ ಪ್ರೆಷರು ಫಸ್ಟ್ ಸಿನಿಮಾ ಆ್ಯಂಡ್ ಇಷ್ಟು ದೊಡ್ಡ ಆರ್ಟಿಸ್ಟು ಕ್ಯಾನ್ವಾಸು ಆ್ಯಂಡ್ ಇಷ್ಟು ಲೊಕೇಶನ್ಸು, ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಇತ್ತು ನನಗೆ. ಬಟ್ ಐ ಎಂಜಾಯ್ಡ್ ದಟ್ ಪ್ರೆಷರ್. ಅದು ಎಷ್ಟರ ಮಟ್ಟಿಗೆ ಸಿನಿಮ್ಯಾಟಿಕ್ ಆಗಿ ಅಥವಾ ಫಿಲ್ಮ್ ಕೆರಿಯರ್ ವೈಸಲ್ಲೇ ಸಕ್ಸಸ್ ಆಗಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅನುಭವದ ವಿಚಾರದಲ್ಲಿ ನನಗೆ ಒಂದು ದೊಡ್ಡ ಅನುಭವ, ತುಂಬ ಒಳ್ಳೆ ಪಾಠನ ಕಲಿಸ್ತು. ತುಂಬ ಇಷ್ಟಪಟ್ಬಿಟ್ಟು ಮಾಡಿದಂಥ ಸಿನಿಮಾ. ಸೊ ಚೆಲುವೆ ನಿನ್ನ ನೋಡಲು ಬಗ್ಗೆ ಯಾವಾಗಾರೋ ಎಲ್ಲರೂ ಕೆಲವರು ಹಗುರವಾಗಿ ಮಾತು ಇವಾಗ ಒಂಥರ ಇಮ್ಯೂನ್ ಆಗ್ಬಿಟ್ಟಿದೆ ಬಿಡಿ. ನೀವಲ್ಲಿ ಕೆಲವರು ಮಾತಾಡೋ ಮಾತುಗಳು ನನಗೆ ತುಂಬ ಇಮ್ಯೂನ್ ಆಗ್ಬಿಟ್ಟಿದೆ. ಇದನ್ನು ಕೇಳಿಸ್ಕೊಂಡೆ ಬೆಳೆದ್ಬಿಟ್ಟಿದ್ದೀನಿ ನಾನು, ಏನು ಅನಿಸಲ್ಲ. ಆದರೆ ನನ್ನ ಮಗು ಅಲ್ವಾ ಅದು. ಯಾರು ನಮ್ಮ ಮಕ್ಕಳಿಗೆ ಒಂಚೂರು ಕೆಟ್ಟದಾಗ ಮಾತಾಡಿದಾಗ ಆ ಪೇರೆಂಟ್ಸ್ ಆಗಿ ನಮಗೊಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಿಕ್ಕಾಗೋದು, ಒಂದು ನೋವಾಗೋದು ಸಹಜ. ಆ ನೋವು ನನಗೂ ಆಗುತ್ತೆ. ಆಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ನೀವೇನಂದ್ರೂ ನನಗೇನು ಅನಿಸಲ್ಲ. ಪಿಕ್ಚರ್ ಬಗ್ಗೆ ಇಟ್ಕೊಂಡು ಕೆಲವು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಕೆಲವು ಕಮೆಂಟ್ಸ್ಗಳು ಮಾಡಿದಾಗ ಡೆಫಿನೆಟ್ಲಿ ಅದು ಹರ್ಟ್ ಆಗುತ್ತೆ. ಬಟ್ ಓಕೆ, ಅವರು ಮಾತಾಡ್ತಿದ್ದಾರೆ ಅಂತಂದರೆ ನಂದು ನೋಡ್ತಿದ್ದಾರೆ ಅಂತ. ನೋಡ್ತಿರೋದು ಯಾಕೆ ಅಂದರೆ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ತಿಳ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅವ್ರು ನೋಡ್ತಿದ್ದಾರಲ್ಲ, ಎನಿವೇ ಅವ್ರಿಗೆ ಅಷ್ಟಾರೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೀನಲ್ಲ ನಾನು ಅನ್ನೋ ಒಂದು ಖುಷಿಯಂತೂ ಖಂಡಿತ ಇದೆ. ಸೊ ಇಲ್ಲಿಂದ ಈಗ ನಾವೆಲ್ಲರೂ ರೋಮಲ್ಲಿ ಶೂಟಿಂಗ್ ಆದಮೇಲೆ ಊಟ ಅವತ್ತೇನು ಮಾಡಲ್ಲ. ಯಾಕೆಂದರೆ ಇಟಲಿನಲ್ಲಿ ಪಿಜ್ಜಾಸ್ ತುಂಬ ಫೇಮಸ್ ಅಲ್ಲ. ಸೊ ಎಲ್ರಿಗೂ ಪಿಜ್ಜಾನೇ ಅಲ್ಲಿ ಆರ್ಡ್ರ್ ಮಾಡಿದ್ವಿ. ಬ್ಯೂಟಿಫುಲ್, ಸಕ್ಕದಾಗಿತ್ತು. ಫಸ್ಟ್ ಟೈಮ್ ನಾನು ಕೂಡ ಒಂದು ಇಟಾಲಿಯನ್ ಪಿಜ್ಜಾ ಟಿಪಿಕಲ್ ಅಥೆಂಟಿಕ್ ತಿಂದಿದ್ದು. ಎಲ್ರಿಗೂ ಅಲ್ಲಿ ಅದನ್ನು ಮಾಡಿದ್ವಿ. ಬಟ್ ನಮ್ಮ ದತ್ತಣ್ಣ ಆ್ಯಂಡ್ ಶಾಂತಮ್ಮ ಅವ್ರಿಗೆ ಅಷ್ಟು ಅದು ಸರಿ ಬರದೇ ಇರೋ ಕಾರಣ ಅವ್ರಿಗೇನೋ ರೈಸ್ ಏನೋ ವ್ಯವಸ್ಥೆ ಆಗಿತ್ತು. ಅವ್ರ ಕೋಆರ್ಡಿನೇಟರ್ ಮೊಹಮ್ಮದ್ ಅವರು ಸಮ್ ಫ್ರೈಡ್ ರೈಸು ಏನೋ ಆ ಥರದ್ದೇನೋ, ಇಟ್ ವಾಸ್ ನಾಟ್ ಟೂ ಗುಡ್ ಬಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಅದು ವ್ಯವಸ್ಥೆ ಆಗಿತ್ತು. ಸೊ ಎಲ್ಲರೂ ಒಬ್ರನ್ನೊಬ್ಬರು ತಬ್ಕೊಂಡು ಒಂದು ಪ್ರೀತಿಯಿಂದ ಹೊರಟ್ವಿ. ನಾವು ಈ ಕಡೆಗೆ ಹೊರಟ್ವಿ, ಪ್ಯಾರಿಸ್ ಕಡೆಗೆ, ಅವರು ಭಾರತದ ಕಡೆಗೆ ಬಂದರು. ನಾವು ಇಟಲಿ ಏರ್ಪೋರ್ಟ್ಗೆ ಹೋಗಿ ಲೋಕಲ್ ಫ್ಲೈಟ್ ಅದು ಅಂದರೆ ಇಟಲಿ ಟು ಪ್ಯಾರಿಸ್ಸು. ಅಲ್ಲಿ ಏನಾಯಿತು, ಫ್ಲೈಟ್ ಟಿಕೆಟ್ ತೊಗೊಂಡ್ಮೇಲೆ ಪ್ಯಾರಿಸ್ನಲ್ಲಿ ನಮಗೆ ಆದ ಅನುಭವಗಳು, ಅಲ್ಲಿನ ಲೋಕಲ್ ಟೂರಿಸ್ಟ್ಗಳು ನಾವು ಶೂಟಿಂಗ್ ಮಾಡಬೇಕಾದ್ರೆ ಏನೇನಾಯಿತು, ಇದೆಲ್ಲವೂ ಇದ್ದ ಹಾಗೆ ನೇರವಾಗಿ ವಿಸ್ತಾರವಾಗಿ ಹೃದಯದಿಂದ ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಇಡ್ತೀನಿ. ಇದು ನಿರ್ದೇಶಕ ಅನ್ನೋ ನಿರ್ದೇಶಕ ಸರಣಿ. ನಾನು ನಿಮ್ಮ ರಘುರಾಮ್. ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳ ಸರಣಿನೇ ಇದು. ಸತ್ಯಮೇವ ಜಯತೆ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ಆಮೇಲೆ ನಮ್ಮ ಕಲಾವಿದರನ್ನ ಇಟ್ಟು ಕಲೋಸಿಯಂ ಮುಂದೆ ಶೂಟ್ ಮಾಡಿದ ಎಕ್ಸ್ಪೀರಿಯೆನ್ಸು ವಂಡರ್ಫುಲ್.
ಅಲ್ಲಿ ನಾವು ಸ್ಟಿಲ್ ಫೋಟೋಗ್ರಾಫರ್ನ ಕರ್ಕೊಂಡೋಗಿಲ್ಲ. ಸೊ ಚೆಲುವೆ ನಿನ್ನ ನೋಡಲುನಲ್ಲಿ ಈ ರೋಮ್ ಪೋರ್ಷನಲ್ಲಿ ಇದರಲ್ಲೆಲ್ಲ ಏನೇನು ಫೋಟೋಸ್ ಬಂದಿದೆ ಆ ಫೋಟೋ ತೆಗೆದಿದ್ದೆ ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ, ಯಾಕೆ ನಾನೇ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದೆ. ಇಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಯಾರೋ ಒಬ್ಬ ಫಾರಿನರ್ ಸೂಸೈಡ್ ಮಾಡ್ಕೊಳಕ್ಕೆ ಬಂದುಬಿಟ್ಟಿದ್ದಾನೆ ಟ್ರೇವಿ ಫೌಂಟನ್ಗೆ. ಬ್ಲೇಡ್ ತೊಗೊಂಡು ಹೊಟ್ಟೆನ ರಪ್ಪ 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 ಅಂತ ಕುಯ್ಕೋತಾ ಇದ್ದಾನೆ. ನೋಡಿ ಇಲ್ಲಿ ವಿಜುವಲ್ಸಲ್ಲಿ ಕುಯ್ಕೊಂಡು ಫೌಂಟನ್ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ.